ತಾರಕಕ್ಕೇರ್ತಾ ಇದೆ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್. ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕಲು ಮುಂದಾಗಿದ್ದಾರೆ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕಲು ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಾಗದ ಬಣ ಬಡಿದಾಟ, ರೆಬೆಲ್ಗಳ ಆಟಕ್ಕೆ ಬ್ರೇಕ್ ಹಾಕಲು ವಿಜಯೇಂದ್ರ ಸಜ್ಜಾಗಿದ್ದಾರೆ. ಶಂಕದಿಂದಲೇ ತೀರ್ಥ ಕಾನ್ಸೆಪ್ಟ್ಗೆ ವಿಜಯೇಂದ್ರ ಮೊರೆ ಹೋಗಿದ್ದಾರೆ. ದಿಢೀರ್ ದೆಹಲಿ ದಂಡಯಾತ್ರೆ ಕೈಗೊಂಡ ವಿಜಯೇಂದ್ರ ರೆಬೆಲ್ಗಳ ವಿರುದ್ಧ ದೂರು ನೀಡಲು ದೆಹಲಿಗೆ ದೌಡಾಯಿಸಿದ್ದಾರೆ. ಯತ್ನಾಳ್ ಟೀಮ್ನಿಂದ ಬಿಜೆಪಿಗೆ ಬಿಗ್ ಡ್ಯಾಮೇಜ್. ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತಿದೆ ಯತ್ನಾಳ್ ಮತ್ತು ಟೀಮ್ ನಡೆ. ಹೀಗಾಗಿ ಯತ್ನಾಳ್ ಮತ್ತು ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು. ಅಧಿವೇಶನಕ್ಕೂ ಮುನ್ನವೇ ರೆಬೆಲ್ಗಳನ್ನ ಕಟ್ಟಿ ಹಾಕಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ದೆಹಲಿ ಭೇಟಿ ವೇಳೆ ಯತ್ನಾಳ್ ಉಚ್ಚಾಟನೆಗೂ ಮನವಿ ಸಾಧ್ಯತೆ ಇದೆ. ಉಚ್ಚಾಟನೆಗೆ ಕೆಲವು ಆಧಾರಗಳನ್ನ ನೀಡಲಿರೋ ವಿಜಯೇಂದ್ರ, ಪಕ್ಷದ ವಿರುದ್ಧ ಶಾಸಕ ಯತ್ನಾಳ್ ನೀಡಿರೋ ಹೇಳಿಕೆಗಳು, ಹೈಕಮಾಂಡ್ ನಾಯಕರ ವಿರುದ್ಧ ಯತ್ನಾಳ್ ಮಾತುಗಳು, ಉಸ್ತುವಾರಿಗಳ ವಿರುದ್ಧ ಯತ್ನಾಳ್ ಮಾಡಿರೋ ಆರೋಪಗಳು, ವಿಡಿಯೋ ಸಮೇತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೈಕಮಾಂಡ್ಗೆ ದೂರು ನೀಡಲಿದ್ದಾರೆ. ಹೀಗೆ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಲಿರೋ ವಿಜಯೇಂದ್ರ ಯತ್ನಾಳ್ ಟೀಮ್ನಿಂದ ಬಿಜೆಪಿಗೆ ಆದಂತ ಬಿಗ್ ಡ್ಯಾಮೇಜ್ಗಳನ್ನ ದೆಹಲಿಗೆ ವಿಜಯೇಂದ್ರ ದೌಡಾಯಿಸಿ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಾಗದ ಬಣ ಬಡಿದಾಟ, ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ತಾರಕಕ್ಕೇರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಾಗದ ಬಣ ಬಡಿದಾಟ, ರೆಬೆಲ್ಗಳ ಆಟಕ್ಕೆ ಬ್ರೇಕ್ ಹಾಕಲು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಜ್ಜಾಗಿದ್ದಾರೆ. ಶಂಕದಿಂದಲೇ ತೀರ್ಥ ಎನ್ನೋ ಕಾನ್ಸೆಪ್ಟ್ಗೆ ವಿಜಯೇಂದ್ರ ಮೊರೆ ಹೋಗಿದ್ದು, ದಿಢೀರ್ ದೆಹಲಿಗೆ ದಂಡಯಾತ್ರೆ ಕೈಗೊಂಡಿದ್ದಾರೆ. ರೆಬೆಲ್ಗಳ ವಿರುದ್ಧ ದೂರು ನೀಡಲು ದೆಹಲಿಗೆ ದೌಡು. ಯತ್ನಾಳ್ ಟೀಮ್ನಿಂದ ಬಿಜೆಪಿಗೆ ಬಿಗ್ ಡ್ಯಾಮೇಜ್ ಆಗಿದೆ. ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತಿದೆ ಯತ್ನಾಳ್ ಮತ್ತು ಟೀಮ್ನ ನಡೆ. ಹೀಗಾಗಿ ಯತ್ನಾಳ್ ಮತ್ತು ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು ದಾಖಲಿಸಲಿದ್ದಾರೆ. ಅಧಿವೇಶನಕ್ಕೂ ಮುನ್ನವೇ ರೆಬೆಲ್ಗಳನ್ನ ಕಟ್ಟಿ ಹಾಕಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ದೆಹಲಿ ಭೇಟಿ ವೇಳೆ ಯತ್ನಾಳ್ ಉಚ್ಚಾಟನೆಗೂ ಮನವಿ ಸಾಧ್ಯತೆ ಇದೆ. ಉಚ್ಚಾಟನೆಗೆ ಕೆಲವು ಆಧಾರಗಳನ್ನ ನೀಡಲಿರೋ ವಿಜಯೇಂದ್ರ, ಪಕ್ಷದ ವಿರುದ್ಧ ಶಾಸಕ ಯತ್ನಾಳ್ ನೀಡಿರೋ ಹೇಳಿಕೆಗಳಾಗ್ಲಿ, ಹೈಕಮಾಂಡ್ ನಾಯಕರ ವಿರುದ್ಧ ಯತ್ನಾಳ್ ಮಾತನಾಡಿರುವ ಮಾತುಗಳಾಗ್ಲಿ, ಉಸ್ತುವಾರಿಗಳ ವಿರುದ್ಧ ಯತ್ನಾಳ್ ಮಾಡಿರೋ ಆರೋಪಗಳಾಗ್ಲಿ, ಅಂದ್ರೆ ವಿಡಿಯೋ ಸಮೇತ ದೂರು ನೀಡಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ. ಹೀಗೆ ಹಲವು ವಿಚಾರಗಳನ್ನ ವಿಜಯೇಂದ್ರ ಪ್ರಸ್ತಾಪಿಸಲಿದ್ದಾರೆ ಹೈಕಮಾಂಡ್ ಮುಂದೆ. ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಬಿಜೆಪಿ ಬೆನ್ನರ ಬಡಿದಾಟ. ಯತ್ನಾಳ್ ವಜಾ ಮಾಡಿ ಎಂದ ರೇಣುಕಾಚಾರ್ಯಗೆ ಕೌಂಟರ್ ಕೊಟ್ಟಿದ್ರು ನಿನ್ನೆ. ಲಪುಟ್ ನನ್ನ ಮಕ್ಕಳ ಬಗ್ಗೆ ಕೇಳಬೇಡಿ ಅಂತ ಕೂಡ ಕಿಡಿಕಾರಿದ್ರು ಯತ್ನಾಳ್. ಮಾನ ಮರ್ಯಾದೆ ಇರುವವರ ಬಗ್ಗೆ ಪ್ರಶ್ನೆ ಕೇಳಿ, ಒಳ್ಳೆಯ ರಾಜಕಾರಣದ ಬಗ್ಗೆ ಪ್ರಶ್ನೆ ಕೇಳಿ ರೇಣುಕಾಚಾರ್ಯ ವಿರುದ್ಧ ಗುಡುಗಿದ್ರು ಯತ್ನಾಳ್. ಹೈಕಮಾಂಡ್ ಬುಲಾವ್ ಬಂದ್ರು ಯತ್ನಾಳ್ ಡೋಂಟ್ ಕೇರ್ ಎಂದಿದ್ರು. ನಾನು ಸಿಂಗಲ್ ಆಗಿ ಬರಲ್ಲ ಎಂದು ಯತ್ನಾಳ್ ಡೈರೆಕ್ಟ್ ಹಿಟ್ ಕೊಟ್ಟಿದ್ರು. ಹೈಕಮಾಂಡ್ ಬುಲಾವ್ಗೂ ಬಗ್ಗುತ್ತಿರಲಿಲ್ಲ ಹಿಂದೂ ಹುಲಿ ಯತ್ನಾಳ್. ಹೈಕಮಾಂಡ್ ಬುಲಾವ್ ಬಗ್ಗೆ ಸ್ವತಃ ಶಾಸಕ ಯತ್ನಾಳ್ ಕೂಡ ಮಾಹಿತಿ ನೀಡಿದ್ರು. ನನಗೆ ನಿನ್ನೆ ದೆಹಲಿಯಿಂದ ಕಾಲ್ ಬಂದಿತ್ತು, ತಕ್ಷಣ ಹೊರಟು ಬನ್ನಿ ಎಂದಿದ್ರು. ಆದರೂ ಸಹಿತ ನಾನು ನನ್ನ ಟೀಮ್ ಜೊತೆಗೇನೆ ಹೊರಡ್ತೇನೆ ಎಂದಿದ್ರು. ನನ್ನ ಟೀಮ್ ಇದೆ, ನಾನೊಬ್ಬನೇ ಬರಲ್ಲ ಎಂದಿದ್ರು. ಒಬ್ಬನೇ ಬರುವುದಿಲ್ಲ ಎಂದು ಹೈಕಮಾಂಡ್ಗೆ ಹೇಳಿದ್ದೇನೆ, ಎಲ್ಲರನ್ನೂ ಕರೆಯಿರಿ ಎಂದಿದ್ರು. ಎಲ್ಲರ ಮುಂದೆನೇ ವಿವರಣೆ ನೀಡ್ತೇನೆ ಎಂದಿದ್ರು ಹೈಕಮಾಂಡ್ಗೆ. ಇದರ ಮಧ್ಯೆ ಈಗ ವಿಜಯೇಂದ್ರ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ. ರೆಬೆಲ್ಗಳ ಆಟಕ್ಕೆ ಬ್ರೇಕ್ ಹಾಕಲು ವಿಜಯೇಂದ್ರ ಸಜ್ಜಾಗಿ ಕೂತಿದ್ದಾರೆ. ದಿಢೀರ್ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ.